ಲೋಕಸಭಾ ಚುನಾವಣೆ ಹಿನ್ನೆಲೆ ನಗರದ ನಳಂದ ಶಾಲೆಯ ಮತಗಟ್ಟೆಯಲ್ಲಿ ಸರದಿಯಲ್ಲಿ ನಿಂತು ಚಿದಾನಂದ್ ರವರು ಮತದಾನ ಮಾಡುವ ಮೂಲಕ ಗಮನ ಸೆಳೆದರು. ಏನು ಇವತ್ತಿನ ದಿನ ಲೋಕಸಭಾ ಪ್ರಬಲ ಆಕಾಂಕ್ಷಿಯಾದಂತಹ SP ಚಿದಾನಂದ್ ಅವರು ಈಗಷ್ಟೇ ಮತವನ್ನು ಚಲಾವಣೆ ಮಾಡುವಂಥದ್ದು ಎಲ್ರಿಗೂ ಕೂಡ ಒಂದು ಮತದಾನದ ಹಬ್ಬ ಅಂತಲೇ ಹೇಳ್ಬೋದು. ಏನು ಹೇಳ್ತಾರೆ ಮಾತಾಡ್ಸೋಣ ಸರ್. ನಮಸ್ತೆ. ನಿಜವಾಗ್ಲೂ ಬಹಳ ಖುಷಿಯಾಗತ್ತೆ. ಯಾಕೆಂದರೆ ನಮಗೆ 5 ವರ್ಷಕ್ಕೆ ಒಂದು ಬಾರಿ ಈ ಒಂದು ಶ್ರೇಷ್ಠವಾದ ಒಂದು ಮತದಾನ ನಮಗೆ ಎಲ್ಲರ ಸಂಭ್ರಮದಿಂದ ಆಚರಿಸೋಣ ಅಂತ. ಮತ್ತು ಎಲ್ಲ ಅನೇಕವಾದ ನಮಗೆ 10ರಿಂದ 15% ಹೊಸ ಮತದಾರರು ಬರ್ತಾರೆ. ಅವ್ರಿಗೆಲ್ಲ ಇದು ನಿಜವಾಗ್ಲೂ ಹಬ್ಬ. ಇಂಥ ಒಂದು ಹಬ್ಬವನ್ನು, ಸಾರ್ವತ್ರಿಕ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಅಂತ ಎಲ್ಲ ಮತದಾರರಿಗೆ ಮತ್ತು ನಮ್ಮ ದೇಶದ ನಾಡಿನ ಎಲ್ಲ ಮತದಾರರಿಗೆ ಕೂಡ ವಿನಂತಿಯಿಂದ ಮಾಡ್ಕೊಳ್ತೀನಿ. ಕಾರಣ ಏನಂದರೆ, ನಾವು ಮತದಾನ ಮಾಡಿದಾಗ ಮಾತ್ರ ನಾವು ಏನೆಲ್ಲ ಪ್ರಜಾಪ್ರಭುತ್ವದಲ್ಲಿ ಕೇಳೋಕ್ಕೆ ಮತ್ತು ಇದಕ್ಕೆ ಅರ್ಹರಾಗಿರ್ತೇವೆ. ನಾವು ಮತದಾನ ಮಾಡದೇ ಹೋದರೆ ನಾವು ಎಲ್ಲೋ ಕಾಮಿಟ್ ಮಾಡಿದ್ರೆ ಅದಕ್ಕೆ ಏನು ಬೆಲೆ ಇರುತ್ತೆ? ದಯಮಾಡಿ ಮತದಾನವನ್ನು ಕಡ್ಡಾಯವಾಗಿ ಮಾಡಿ. ಆ ಕಡ್ಡಾಯವಾಗಿ ಮಾಡೋದಕ್ಕೆ ಕೂಡ ನಿಮಗೆ ಆತ್ಮತೃಪ್ತಿ ಇರುತ್ತೆ. ನಾನು ಒಳ್ಳೆಯ ಅಭ್ಯರ್ಥಿಯನ್ನು ಪ್ರತಿಬಿಂಬಿಸಿ ಗೆಲ್ಲಿಸಿದ್ದೇನೆ ಅನ್ನೋ ಒಂದು ನಿಮಗೂ ಖುಷಿ ಇರುತ್ತೆ. ಆ ಖುಷಿಯನ್ನು ನೀವು ಈ ಮೂಲಕ ಮತದಾನ ಮಾಡುವ ಮೂಲಕ ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ ನಿವೇದನೆ ಮಾಡ್ಕೊಳ್ತೀನಿ. ಇಲ್ಲ, ಒಂದು ಕಡೆ ಈಗ ಚಿದಾನಂದ್ ಅವರು ಒಂದು ರೀತಿ ಕರ್ಣನ ರೀತಿ ತನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ರ ಅಂತ ಹೇಳಿ ಅದು ಒಂದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಗ್ಬೋದು, ಆ ಒಂದು ಆಶಾಭಾವನೆಯಿಂದ ಮಾಡ್ತಾಯಿದ್ವಿ. ಮತ್ತು ನಾವು ನೋಡ್ತಕ್ಕಂಥದ್ದು ಇದು ದೇಶದ ಚುನಾವಣೆ, ಮೋದಿಯವರ ಚುನಾವಣೆ. ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನ ಮಾಡುವ ಸದುದ್ದೇಶ ನಮ್ಮೆಲ್ಲರೂ ಇದೆ. ನಾವು ನಮ್ಮದೇ ಆದಂಥ ಭಾರತೀಯ ಜನತಾ ಪಕ್ಷದಲ್ಲಿ ಸಿದ್ಧಾಂತ ಇದೆ. ನಾವು ತ್ಯಾಗ ಅನ್ನೋದಕ್ಕಿಂತ ದೇಶ ಕಟ್ಟುವ ಒಂದು ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕಳೆದ 10 ವರ್ಷಗಳಿಂದ ಕೂಡ ಸಂಘಟನೆ ಜಿಲ್ಲಾದ್ಯಂತ ಸಂಘಟಿಸಿದ್ರಿ, ಬಹಳನೇ ಉತ್ಸಾಹದಿಂದ ಓಡಿರೋಂಥದ್ದು. ಆದರೂ ಕೂಡ ಹಿರಿಯರ ಮಾತಿಗೆ ತಪ್ಪದೇನೆ ಸೋಮಣ್ಣವ್ರ ಜೊತೆಯಲ್ಲಿ ಪ್ರಚಾರವನ್ನು ಮಾಡಿದ್ದೀರಿ. ಏನು ಹೇಳ್ತೀರಿ? ಏನಾದರೂ ನಿಮ್ಗೆ ಭರವಸೆ ಕೊಟ್ಟಿದ್ದಾರಾ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುವ ನಿಮ್ಗೆ ಅವಕಾಶ ಮಾಡಿಕೊಡೋಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಸೋಮಣ್ಣವರು ಸಹ ಹೇಳಿದ್ದಾರೆ. ಮತ್ತು ಹಿಂದುಳಿದ ವರ್ಗದಲ್ಲಿ ನೀವು ಒಬ್ಬ ಆಶಾಕಿರಣವಾಗಿ ಬೆಳೀತಾ ಇದ್ದೀರಾ, ಮತ್ತು ಒಬ್ಬ ಹಿಂದುಳಿದ ವರ್ಗಗಳೇ ಒಳ್ಳೆ ಪ್ರಬಲ ನಾಯಕರಾಗಿ ಬೆಳೀತಾ ಇದ್ದೀರಾ. ಇದೇ ಒಂದು ಹುಮ್ಮಸ್ಸಿದ್ರೆ ನಿಮಗೆ ಮುಂದೆ ಎಲ್ಲ ನಮಗೆ ಭಾರತೀಯ ಜನತಾ ಪಕ್ಷ ನಿಜವಾಗ್ಲೂ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಒಂದು ರಾಜ್ಯದ ನಾಯಕರಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣ್ತವೆ. ನೀವು ಇದನ್ನು ಸೇವೆ ಮಾಡಿ ಅಂತ ನಾವು ಕೂಡ ಅದನ್ನು ರೂಢಿಸ್ಕೊಂಡಿದ್ವಿ, ಸೇವೆಯನ್ನು ಮಾಡ್ತಾಯಿದ್ವಿ. ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಜಯಗಳಿಸುವ ನಿರೀಕ್ಷೆಯಲ್ಲಿದ್ದೀರಾ? ನಾವು 1 ಲಕ್ಷ ಮತಗಳನ್ನು ನಿರೀಕ್ಷೆ ಮಾಡಿದ್ದೇವೆ. ಆ ಒಂದು ಅಂತರದಲ್ಲಿ ಗೆಲ್ಲುವ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಾಗಿತ್ತು ಚಿದಾನಂದ್ ಅವರ ಮನದಾಳದ ಮತ್ತು ಕ್ಯಾಮ್ರಾಮನ್ ಸಂಜು ಜೊತೆ ಸಚಿನ್, ನೇಸರ, ಕನ್ನಡ TV, ತುಮಕೂರು.